ಮಧ್ಯರಾತ್ರಿ ಪೊಲೀಸ್ ಠಾಣೆಯ ಮುಂದೆ ಮೌನ ಪ್ರತಿಭಟನೆ ಆಗಿದೆ. ಪೊಲೀಸರಿಂದ ನ್ಯಾಯ ಸಿಕ್ತಿಲ್ಲ ಅಂತೇಳಿ ಮೌನ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಕುಟುಂಬಸ್ಥರು. ವಿಜಯಪುರ ಠಾಣೆ ಮುಂದೆ ಕುಟುಂಬಸ್ಥರ ಕಣ್ಣೀರು ಇದು. ಜಮೀನು ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗತ್ತೆ. ದೇವನಹಳ್ಳಿ ತಾಲೂಕಿನ ಗುಡುವನಹಳ್ಳಿ ಗ್ರಾಮದಲ್ಲಿ ಈ ಒಂದು ಗಲಾಟೆ ಆಗುತ್ತೆ. ವಿಜಯಪುರ ಠಾಣೆಯ ಮುಂಭಾಗದಲ್ಲಿ ನೊಂದಿರುವಂಥ ಕುಟುಂಬಸ್ಥರಿಂದ ಅಹೋರಾತ್ರಿ ಧರಣಿ ಆಗಿದೆ. ಮಧ್ಯಾಹ್ನದಿಂದ ಆ ಠಾಣೆಯ ಮುಂದೆ ಕಾದಿದ್ರೂ ಕೂಡ ದೂರನ್ನು ಪಡೆದಿಲ್ಲ ಅಂಥೇಳಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕುಟುಂಬಸ್ಥರಿಂದ ಧರಣಿ ಆಗುತ್ತೆ. ಜಮೀನು ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಒಂದು ಗಲಾಟೆ ಆಗುತ್ತೆ. ದೇವನಹಳ್ಳಿ ತಾಲೂಕಿನ ಗುಡುವನಹಳ್ಳಿ ಗ್ರಾಮದಲ್ಲಿ ಒಂದು ಗಲಾಟೆ ಆಗಿರುವಂಥದ್ದು. ಉಳುಮೆ ಮಾಡುವ ವಿಚಾರಕ್ಕೆ ಲಕ್ಷ್ಮಮ್ಮ ಮತ್ತು ಅಪ್ಪಯ್ಯಣ್ಣ ನಡುವೆ ಆಗಿರುವಂಥ ಗಲಾಟೆ. ಈ ವೇಳೆ ಲಕ್ಷ್ಮಮ್ಮನ ಮೇಲೆ ತಿಲಕ್ ಅನ್ನುವಂಥ ಒಬ್ಬ ವ್ಯಕ್ತಿಯಿಂದ ಹಲ್ಲೆ ಆಗಿದೆ ಅನ್ನುವಂಥ ಆರೋಪ. ಹಲ್ಲೆ ಆಗಿದೆ, ದೂರು ತೆಗೆದುಕೊಳ್ಳಿ ಅಂತಂದರೆ ಪೊಲೀಸರು ದೂರನ್ನು ತೆಗೆದುಕೊಂಡಿಲ್ಲ. ಹಲ್ಲೆ ಸಂಬಂಧ ಮಧ್ಯಾಹ್ನದಿಂದ ದೂರು ನೀಡಲು ಕಾದಿದ್ರೂ ಕೂಡ ಪೊಲೀಸರಿಂದ ಯಾವುದೇ ರೀತಿಯಾಗಿ ದೂರು ದಾಖಲಾಗಿಲ್ಲ. ಸೊ ಪೊಲೀಸರ ನಡೆಯನ್ನು ಖಂಡಿಸಿ ಮಧ್ಯರಾತ್ರಿ ನ್ಯಾಯಕ್ಕಾಗಿ ಮಹಿಳೆಯರು ಸೇರಿದಂತೆ ಕುಟುಂಬಸ್ಥರಿಂದ ಧರಣಿ ಆಗತ್ತೆ. ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನ್ಯಾಯ ಕೊಡಿಸುವಂತೆ ಲಕ್ಷ್ಮಮ್ಮ ಕುಟುಂಬಸ್ಥರಿಗೆ ಮನವಿಯನ್ನು ಮಾಡಿದಾರಂತೆ. ಸೊ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಆಗಿರುವಂಥ ಘಟನೆ ಇದು. ಅದನ್ನು ಕೂಡ ಗಮನಿಸ್ತಾ ಇದ್ರಿ. ಜಮೀನು ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗತ್ತೆ. ಗಲಾಟೆ ಆದಮೇಲೆ ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಸ್ಟೇಷನ್ಗೆ ಹೋದರೆ, ಪೊಲೀಸ್ ಠಾಣೆಗೆ ಹೋದರೆ ಪೊಲೀಸ್ನವರು ಬೆಳಗ್ಗೆಯಿಂದ ಮಧ್ಯಾಹ್ನ ಆದರೂ ಕೂಡ, ಮಧ್ಯಾಹ್ನ ಆದರಿಂದ ರಾತ್ರಿ ಆದರೂ ಕೂಡ ದೂರನ್ನು ತೆಗೆದುಕೊಂಡಿಲ್ಲ. ನಮಗೆ ನ್ಯಾಯ ಸಿಗ್ತಿಲ್ಲ ಅಂಥೇಳಿ ಇಡೀ ರಾತ್ರಿ ಅಹೋರಾತ್ರಿ ಧರಣಿ ಅದು. ಅದಾದ ನಂತರ ಹಿರಿಯ ಅಧಿಕಾರಿಗಳು ಬರ್ತಾರೆ, ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರಂತೆ ಯಾವ ಕಾರಣಕ್ಕಾಗಿ ಗಲಾಟೆ ಆಯಿತು ಅಂಥೇಳಿ. ಕೊನೆಗೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡಬೇಕು ಯಾವ ಕಾರಣಕ್ಕಾಗಿ ಗಲಾಟೆ ಆಯಿತು, ಯಾಕೆ ಬಡದಾಡ್ಕೊಂಡ್ರು ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಯಾವ ಕಾರಣಕ್ಕಾಗಿ ಈ ಒಂದು ಗಲಾಟೆ, ಯಾಕೆ ದೂರನ್ನು ತೆಗೆದುಕೊಂಡಿಲ್ಲ ಅಂತ? ಹೇಮಕುಮಾರ್, ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಗುಡುವನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಈ ಜಮೀನು ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮಮ್ಮ ಮತ್ತೆ ಅಪ್ಪಯ್ಯಣ್ಣ ಎಂಬ ದಂಪತಿ ಇರ್ತಾರೆ. ಅವರ ಉಳುಮೆ ಮಾಡ್ತಕ್ಕಂಥ ಕೃಷಿ ಚಟುವಟಿಕೆ ಮುಂದಾಗ್ತಾರೆ. ಅದೇ ಸಂದರ್ಭದಲ್ಲಿ ತನ್ನ ಪಕ್ಕದಲ್ಲಿರ್ತಕ್ಕಂಥ ಜಮೀನು ಅಂದ್ರೆ ಪಕ್ಕದ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ತಿಲಕ್ ಎಂಬಾತ ಬಂದು ನೇರವಾಗಿ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗ್ತಾನೆ. ಅಂದ್ರೆ ಲಕ್ಷ್ಮಮ್ಮನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗ್ತಾನೆ. ಅಂತ ಸಂದರ್ಭದಲ್ಲಿ ಮಾತಿನ ಚಕಮಕದ ಜೊತೆಲಿ ಹೊಡೆದಾಟ ಕೂಡ ಆಗುತ್ತೆ. ಆ ವಿಚಾರವಾಗಿ ನಿನ್ನೆ ಸಂಜೆ ಪಕ್ಕದಲ್ಲಿರ್ತಕ್ಕಂಥ ವಿಜಯಪುರ ಪೊಲೀಸ್ ಠಾಣೆಗೆ ಹೋಗಿ ಹಲ್ಲೆ ಮಾಡಿರ್ತಕ್ಕಂಥ ತಿಲಕ್ ಮೇಲೆ ನಮಗೆ ಎಫ್ಐಆರ್ ಅನ್ನು ಇದು ಮಾಡ್ಕೊಳ್ಳಿ ಅಂತೇಳಿ ಲಕ್ಷ್ಮಮ್ಮ ಮತ್ತೆ ಅಪ್ಪಯ್ಯನವರು ಮುಂದಾಗ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕಾಗಿದ್ದ ಪೊಲೀಸರು ನಮಗೆ ನಾವು ಎಫ್ಐಆರ್ ಅನ್ನ ದಾಚಿಕೊಳ್ಳಕ್ ಆಗೋದಿಲ್ಲ ಅಂತೇಳಿ ನಿರ್ಲಕ್ಷ್ಯನ ವಹಿಸ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ರಾತ್ರಿ 12 ಗಂಟೆ ಆದ್ರೂ ಕೂಡ, ಸುಮಾರು 12 ಗಂಟೆ 1 ಗಂಟೆ ಆದ್ರೂ ಕೂಡ ಅಲ್ಲೇ ನಮ್ಗೆ ಯಾಕೆ ಈ ರೀತಿ ಕಂಪ್ಲೇಂಟ್ ಅನ್ನ ತಗೊಳ್ಳೋದಿಲ್ಲ ಅಂತೇಳಿ ಅಲ್ಲೇ ಆ ದಂಪತಿ ಕುಟುಂಬ ಏನಿದೆ ಕೂತ್ಕೊಂಡು ಅಲ್ಲೇನೇ ಧರಣಿ, ಅಹೋರಾತ್ರಿ ಧರಣಿಯನ್ನು ಕೂತ್ಕೊಂಡ ಮುಖಾಂತರ ಪೊಲೀಸರಿಗೆ ಒಂದು ರೀತಿ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಯಾಕೆ ಈ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಥವಾ ಕುಟುಂಬಸ್ಥರು ಹೇಳುವ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಆ ತಿಲಕ್ ಎಂಬತನ ಕುಟುಂಬದ ಅವ್ರ ಜೊತೆ ಏನಾದ್ರು ಶಾಮೀಲಾಗಿರುವಂತಕ್ಕಂಥ ಆ ಶಂಕೆಗಳು ಬೇಕಾಗಿದೆ ಅಂತೇಳಿ ಈ ಕುಟುಂಬರು ಆರೋಪನ ಮಾಡ್ತಿರ್ತಕ್ಕಂಥದ್ದು. ಆದ್ರೆ ಏನಾಗ್ಲಿ ಅಲ್ಲಿ ಆಗಿರ್ತಕ್ಕಂಥ ಹಲ್ಲೆಗೆ ಸಂಬಂಧಪಟ್ಟಂಗೆ ಇಬ್ಬರನ್ನ ಕರೆಸಿ ಏನಾಗಿದೆ ಅಂತಕ್ಕಂಥದ್ದನ್ನ ಕೂಲಂಕುಷವಾಗಿ ತನಿಖೆ ಮಾಡ್ಬೇಕಾಗಿತ್ತು ಪೊಲೀಸರು. ಯಾಕೆ ಈ ರೀತಿ ನಿರ್ಲಕ್ಷ್ಯ ವಹಿಸ್ತಾರೆ ಅಂತಕ್ಕಂಥದ್ದು ಸದ್ಯ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹೇಮಕುಮಾರ್, ಕೊನೆಗೂ ದೂರನ್ನು ದಾಖಲಿಸಿಕೊಂಡ್ರೆ ಹೇಗೆ ಅಂತ ಸದ್ಯ ನಿನ್ನೆ ತಡರಾತ್ರಿವರೆಗೂ ಭರವಸೆ ಕೊಡೋದ್ರ ಮುಖ ಹಿರಿಯ ಅಧಿಕಾರಿಗಳು ಬಂದರು. ಸ್ಥಳಕ್ಕೆ ಬಂದು ಅವ್ರಿಗೆ ಇಲ್ಲ ನಾವು ಎಫ್ಐಆರ್ ಅನ್ನ ದಾಖಲಿಸ್ಕೊಳ್ತೀವಿ ಅಂತ ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ ಬೆಳಗ್ಗೆ ಮೇಲ್ನೋಟಕ್ಕೆ ನಮಗೆ ವಿಷಯ ತಿಳಿಸಿರ್ತಕ್ಕಂಥದ್ದು ತಡರಾತ್ರಿ ಅಂದ್ರೆ ಒಂದು ಬೆಳಗ್ಗೆ ಮುಂಜಾನೆ 4 ಗಂಟೆ ಆಸುಪಾಸಲ್ಲಿ ಮಾಡ್ಕೊಂಡ್ರು ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ನಿಜಕ್ಕೂ ಆ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸಂತ ಕೆಲಸ ಆಗುತ್ತಾ ಅಥವಾ ಹೀಗೆ ಕಾಲ ಕಳೆಯೋ ಆ ರೀತಿಯಲ್ಲಿ ಪೊಲೀಸರು ಸಿಬ್ಬಂದಿ ಏನಾದ್ರು ಮುಂದುವರಿಸ್ತಾರ ಅಂತಕ್ಕಂಥದ್ದನ್ನ ನೋಡ್ಬೇಕಾಗಿದೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.